ಹಲೋ ಎವ್ರಿವನ್. ಜಿಯೋಗ್ರಫಿಯಲ್ಲಿ ಮುಂದಿನ ಕಾನ್ಸೆಪ್ಟ್ ಸಿಸ್ಟಮ್ಸ್ ಥಿಂಕಿಂಗ್. ಒಂದು ವ್ಯವಸ್ಥೆ ಇದೆ, ಆ ವ್ಯವಸ್ಥೆಯನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಅದನ್ನು ಮುಂದಿನ ದಿನಗಳಲ್ಲಿ ಹೇಗೆ ನಾವು ಚೆನ್ನಾಗಿ ಉಪಯೋಗಿಸ್ಕೊಳ್ಬೇಕು ಅಲ್ವಾ. ಪ್ರತಿಯೊಂದು ಈಗ ಎಕನಾಮಿಕ್ಸ್ ಇರಬಹುದು, ಪಾಲಿಟಿ ಇರಬಹುದು, ಪ್ರತಿಯೊಂದು ಒಂದು ವ್ಯವಸ್ಥೆ. ಅದು ನಾವು ನಮ್ಮ ಲೈಫನ್ನು ಈಸಿ ಮಾಡ್ಕೊಳ್ಳಿಕ್ಕೆ ಮಾಡ್ಕೊಂಡಂತಹ ಒಂದು ವ್ಯವಸ್ಥೆ. ಅದೇ ರೀತಿ ಜಿಯೋಗ್ರಫಿಯಲ್ಲಿ ಈ ಇಡೀ ಭೌಗೋಳಿಕ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಯಾವ ರೀತಿ ನಮ್ಮ ಥಿಂಕಿಂಗ್ ಇರಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಡಿಸ್ಕಸ್ ಮಾಡ್ತೇವೆ. ಡೈರೆಕ್ಟಾಗಿ ಕ್ವಶನ್ ಬರುತ್ತೆ ಅಂತ ಅಲ್ಲ, ಆದರೆ ಒಂದು ಕ್ವಶನ್ ನೋಡಿದಾಗ ಯಾವ ರೀತಿ ಆನ್ಸರ್ ಬರೀಬೇಕು, ಅದರಲ್ಲೂ ಮೇನ್ಸಲ್ಲಿ ನಮ್ಮ ಥಾಟ್ ಪ್ರೊಸೆಸ್ ಹೇಗಿರಬೇಕು ಅಂತ ಈ ಮೂಲಕ ನಾವು ತಿಳ್ಕೊಳ್ತೇವೆ. 3 ಮುಖ್ಯವಾದ ಅಂಶಗಳು: ಕಾಸ್, ಪ್ರೊಸೆಸ್ ಆ್ಯಂಡ್ ಎಫೆಕ್ಟ್. ಈ 3ರ ಮೂಲಕ ನಾವು ಇಡೀ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಳ್ತೇವೆ. ಸೊ ಜಿಯೋಗ್ರಫಿ ಇಸ್ ಆಲ್ ಅಬೌಟ್ ಸಿಸ್ಟಮ್ಸ್. ಎವ್ರಿಥಿಂಗ್ ಇನ್ ದಿ ಅರ್ತ್ ಸಿಸ್ಟಮ್ ಈಸ್ ಕನೆಕ್ಟೆಡ್. A change in one part creates a chain of cause and effects. ಅಲ್ವಾ, ಯಾವುದೋ ಒಂದು ಪ್ರದೇಶದಲ್ಲಿ, ಅಲ್ಲಿ ಪೆಸಿಫಿಕ್ ಮಹಾಸಾಗರದಲ್ಲಿ ಆಗುವಂತಹ ಉಷ್ಣಾಂಶದ ಏರಿಳಿತ ನಮಗೆ ಇಲ್ಲಿ ಬರಗಾಲವನ್ನು ತಂದೊಡ್ಡುತ್ತೆ, ಇಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯನ್ನು ತರುತ್ತೆ ಅಂತಂದರೆ ಹೇಗೆ ಎಲ್ಲ ಇಂಟರ್ ಕನೆಕ್ಟೆಡ್ ಆಗಿರಬಹುದು ಅಲ್ವಾ. ಎಲ್ನಿನೋ ಅಂತ ಹೇಳ್ತಾರೆ ಅದಕ್ಕೆ. ಸೊ ಅದನ್ನು ಮುಂದೆ ನಾವು ಡೀಟೇಲ್ ಆಗಿ ನೋಡೋಣ. ಅಂದರೆ ಪ್ರತಿಯೊಂದು ಅಂಶ ಇನ್ಯಾವುದೋ ಒಂದು ಅಂಶಕ್ಕೆ ಕನೆಕ್ಟ್ ಆಗಿರುತ್ತೆ, ಅದು ಮತ್ತೆಲ್ಲೋ ಒಂದು ಕಡೆ ಅದರ ಎಫೆಕ್ಟನ್ನು ತೋರಿಸುತ್ತೆ. ಜಗತ್ತಿನ ಯಾವುದೋ ಮೂಲೆಯಲ್ಲಾಗಿರೋದು ಇನ್ಯಾವುದೋ ಮೂಲೆಗೆ ಸಂಬಂಧವನ್ನು ಹೊಂದಿರುತ್ತೆ. ನೋಡೋಣ ಹಾಗಾದ್ರೆ ಸಿಸ್ಟಮ್ ಥಿಂಕಿಂಗ್ ಅಂತಂದ್ರೆ ಏನು. ಸಿಸ್ಟಮ್ ಥಿಂಕಿಂಗ್ ಮೀನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಹೌ ಡಿಫರೆಂಟ್ ಪಾರ್ಟ್ ಆಫ್ ದಿ ಅರ್ತ್ ಸಿಸ್ಟಮ್ ಇಂಟರಾಕ್ಟ್ ಆ್ಯಂಡ್ ಇನ್ಫ್ಲುಯೆನ್ಸ್ ಈಚ್ ಅದರ್. ಭೂಮಿಯಲ್ಲಿ ಹಲವಾರು ವಿಷಯಗಳು ಏಕಕಾಲಕ್ಕೆ ನಡೀತಾ ಇರುತ್ತೆ. ಒಂದು ಇನ್ನೊಂದರ ಜೊತೆ ಹೇಗೆ ಇಂಟ್ರ್ಯಾಕ್ಟ್ ಮಾಡುತ್ತೆ ಮತ್ತು ಒಂದು ಇನ್ನೊಂದನ್ನು ಹೇಗೆ ಇನ್ಫ್ಲುಯೆನ್ಸ್ ಮಾಡುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದೇ ಸಿಸ್ಟಮ್ ಥಿಂಕಿಂಗ್. ಮೊದಲೇ ಹೇಳಿದಾಗೆ ಇಲ್ಲಿ 3 ಮುಖ್ಯವಾದ ಅಂಶಗಳು. ಕಾಸ್ ಅಂತಂದರೆ ವೈ ಡಸ್ ಸಮಥಿಂಗ್ ಹ್ಯಾಪನ್. ಒಂದು ಘಟನೆ, ಒಂದು ಪ್ರೊಸೆಸ್ ಅಥವಾ ಒಂದು ವಿಷಯ ಯಾಕೆ ನಡೀತಾ ಇದೆ, ಅದರ ಹಿಂದಿರುವ ರೀಸನ್ಸ್ ಏನು, ಯಾವ್ಯಾವ ಫ್ಯಾಕ್ಟರ್ಸ್ಗಳು ಅಲ್ಲಿ ವರ್ಕ್ ಆಗ್ತಾ ಇದೆ, ಕಂಡೀಷನ್ಸ್ ಏನಿರಬೇಕು ಅದು ನಡಿಲಿಕ್ಕೆ. ಸೊ ಅದು ಕಾಸ್, ಕಾರಣ ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ರೊಸೆಸ್, ಹೌ ಡಸ್ ಇಟ್ ಹ್ಯಾಪನ್, ಹೇಗಾಗುತ್ತೆ ಆ ಒಂದು ಪ್ರೊಸೆಸ್, ಹೇಗೆ ನಡೀತಾ ಇದೆ, ಸೀಕ್ವೆನ್ಸ್ ಆಫ್ ಇವೆಂಟ್, ಯಾವುದಾದ್ಮೇಲೆ ಏನೇನು ಪ್ರೊಸೆಸ್ ಬರುತ್ತೆ, ಇಂಟರಾಕ್ಷನ್ ಹೇಗಿರುತ್ತೆ, ಅದು ಪ್ರೊಸೆಸ್. ಇನ್ನು ಎಫೆಕ್ಟ್ ಅಂತಂದರೆ ವಾಟ್ ಹ್ಯಾಪನ್ಸ್ ಆ್ಯಸ್ ಅ ರಿಸಲ್ಟ್, ಇದರಿಂದ ಏನಾಯಿತು, ಔಟ್ಕಮ್ ಏನು, ಇಂಪ್ಯಾಕ್ಟ್ ಏನು, ಕಾನ್ಸಿಕ್ವೆನ್ಸ್ಗಳು ಏನು ಅಂತ ತಿಳ್ಕೊಳ್ಳೋದು ಎಫೆಕ್ಟ್ ಮೂಲಕ. ಹಾಗಾಗಿ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಕಾಸ್, ಪ್ರೊಸೆಸ್, ಎಫೆಕ್ಟ್ 3 ವಿಷಯಗಳ ಬಗ್ಗೆ ಮಾಹಿತಿ ಇರಬೇಕು. ಯಾವಾಗ ಈ ಮಾಹಿತಿ ಇರುತ್ತೋ ನಾವು ಮುಂದೆ ಒಳ್ಳೆಯ ಡಿಸಿಷನ್ಗಳನ್ನು ಕೈಗೊಳ್ಳಬಹುದು. ಒಬ್ಬ ಅಧಿಕಾರಿ ಆಗಲಿ ಅಥವಾ ಯಾವುದೇ ಒಂದು ಒಳ್ಳೆಯ ಸ್ಥಾನದಲ್ಲಿ ಇರೋರು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅಂತಂದರೆ ಮೊದಲು ಡೇಟಾ ಇರಬೇಕು, ಡೇಟಾವನ್ನು ಯುಟಿಲೈಸ್ ಮಾಡುವಂತಹ ನಾಲೆಜ್ ಇರಬೇಕು, ನಾಲೆಜ್ ವಿಸ್ಡಮ್ ಆಗಿ ಕನ್ವರ್ಟ್ ಆಗಬೇಕು, ವಿವೇಕ ಇರಬೇಕು. ಆವಾಗ ಒಳ್ಳೆಯ ಡಿಸಿಷನ್ ತೆಗೆದುಕೊಳ್ಬಹುದು. ಮೂಲಭೂತವಾಗಿ ಬೇಕಾಗಿರೋದು ಇನ್ಫಾರ್ಮೇಷನ್, ಡೇಟಾ, ಕಾಸ್, ಪ್ರೊಸೆಸ್, ಎಫೆಕ್ಟ್ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಸೊ ಮುಂದೆ ಅದರಿಂದ ನಾವು ಸಸ್ಟೈನಬಲ್ ಸೊಲ್ಯೂಷನ್ಗಳನ್ನು ನಾವು ಹೆಚ್ಚಾಗಿ ಇಂಪ್ಲಿಮೆಂಟ್ ಮಾಡಬಹುದು. ಎಕ್ಸಾಂಪಲ್ ನೋಡೋಣ, ಏನು ಕಾಸು, ಪ್ರೊಸೆಸ್, ಎಫೆಕ್ಟ್ ಅಂತಂದರೆ. ಮೊದಲೇ ನೋಡಿ, ಈ ಕಡೆ ಫ್ಲಡ್ ಇನ್ ಅ ರಿವರ್ ಬೇಸಿನ್ ಒಂದೇ ಎಕ್ಸಾಂಪಲ್ ನೋಡ್ತಿರೋದು. ಎಲ್ಲ ಒಂದು ಪ್ರದೇಶದಲ್ಲಿ ದೊಡ್ಡ ಫ್ಲಡ್, ಪ್ರವಾಹ ಬಂದಿದೆ. ಕಾಸ್ ಏನಿರಬಹುದು, ಕಾರಣ ಏನು, ಹೆವಿ ರೈನ್ಫಾಲು, ತುಂಬ ಮಳೆಯಾಗಿದೆ, ಮತ್ತು ಸ್ಟೀಪ್ ಸ್ಲೋಪ್, ತುಂಬ ಕಡಿದಾದಂತಹ ಇಳಿಜಾರಿದೆ. ಡಿಫಾರೆಸ್ಟೇಷನ್ನು, ಮರಗಳು ಇಲ್ಲ, ಮರಗಳ ಒಂದು ಬೇರಿದ್ದರೆ ಚೆನ್ನಾಗಿ ನೀರನ್ನು ಹಿಡಿದಿಟ್ಕೊಳ್ತಾ ಇತ್ತು, ಮಣ್ಣಿನ ಒಂದು ಪದರಗಳಿರ್ತಾ ಇತ್ತು. ಡಿಫಾರೆಸ್ಟೇಷನ್ ಆಗಿರೋದ್ರಿಂದ ಈಗ ದೊಡ್ಡ ಪ್ರಮಾಣದಲ್ಲಿ ಏನಾಗ್ತಾ ಇದೆ, ಫ್ಲಡ್ ಆಗ್ತಾ ಇದೆ. ಸೊ ಕಾಸ್ ಅದು. ಫ್ಲಡ್ ಹೇಗೆ ಆಗ್ತಾ ಇದೆ, ಅದು ಪ್ರೊಸೆಸ್. ಎರಡನೇದು ಪ್ರೊಸೆಸ್, ರನ್ ಆಫ್, ನೀರು ತುಂಬ ಉಕ್ಕಿ ಹರಿಯೋದು, ರಿವರ್ ಸ್ವೆಲ್ ಆಗೋದು, ವಾಟರ್ ಔಟ್ಫ್ಲೋ ಆಗೋದು ಅಥವಾ ಓವರ್ಫ್ಲೋ ಆಗೋದು ಅಲ್ವಾ, ಇದು ಪ್ರೊಸೆಸ್ಸು. ಎಫೆಕ್ಟ್ ಏನಾಗುತ್ತೆ ಅಂತ ಅದರಿಂದ ಅಂತ ನೋಡಿದ್ರೆ ಫ್ಲಡ್ಡಿಂಗ್, ಲಾಸ್ ಆಫ್ ಲೈಫ್, ಡ್ಯಾಮೇಜ್ ಟು ಪ್ರಾಪರ್ಟಿ. ಪ್ರವಾಹ ಬಂದಾಗ ಅದರ ಎಫೆಕ್ಟ್ ಕಣ್ಣಿಗೆ ಕಾಣಿಸುತ್ತೆ ನಮಗೆ. ತುಂಬ ಕಡೆ ಅದರ ಉದಾಹರಣೆಗಳನ್ನು ನೋಡ್ತೇವೆ ನಾವು. ಸೊ ಕಾಸ್ ಏನು, ರೈನ್ಫಾಲು,
ಪ್ರೊಸೆಸ್ ಏನು, ವಾಟರ್ ಓವರ್ಫ್ಲೋ ಆಗೋದು. ಎಫೆಕ್ಟ್ ಏನು, ಲಾಸ್ ಆಫ್ ಲೈಫ್. ಇನ್ನು ಲ್ಯಾಂಡ್ ಡಿಗ್ರೇಡೇಷನ್ ಇನ್ನೊಂದು ಎಕ್ಸಾಂಪಲ್ ನೋಡಿ. ಇದಕ್ಕೆ ಕಾರಣ ಏನು, ಕಾಸ್ ಏನು? ಓವರ್ ಗ್ರೇಸಿಂಗ್, ಅತಿಯಾಗಿ ಪ್ರಾಣಿಗಳನ್ನು ಮೇಯಿಸೋದಿರಬಹುದು, ಡಿಫಾರೆಸ್ಟೇಷನ್ನು, ಮತ್ತು ಪುವರ್ ಫಾರ್ಮಿಂಗ್ ಪ್ರಾಕ್ಟೀಸಸ್, ಕೃಷಿಯಲ್ಲಿ ಸರಿಯಾದ ವೈಜ್ಞಾನಿಕ ವಿಧಾನಗಳನ್ನು ಅನುಸರಿಸದೇ ಇರೋದು. ಸೊ ಅದೆಲ್ಲ ಕಾಸು. ಅದರಿಂದಾಗಿರೋದು ಲ್ಯಾಂಡ್ ಡಿಗ್ರೇಡೇಷನ್. ಹೇಗಾಗುತ್ತೆ ಅಂತ ನೋಡೋದಾದರೆ, ವೆಜಿಟೇಷನ್ ಲಾಸ್ ಆಗುತ್ತೆ, ಸಸ್ಯವರ್ಗಗಳ ನಾಶ ಆಗುತ್ತೆ, ಸಾಯಿಲ್ ಇರೋಷನ್, ಮಣ್ಣಿನ ಸವಕಳಿ ಆಗುತ್ತೆ, ನ್ಯೂಟ್ರಿಯೆಂಟ್ ಲಾಸ್ ಆಗುತ್ತೆ. ಅದರ ಎಫೆಕ್ಟ್ ಏನು, ಲ್ಯಾಂಡ್ ಡಿಗ್ರೇಡೇಷನ್ ಆಗೋದು, ಪ್ರೊಡಕ್ಟಿವಿಟಿ ಕಡಿಮೆ ಆಗೋದು, ಡೆಸರ್ಟಿಫಿಕೇಷನ್, ಮರುಭೂಮೀಕರಣ ಅಂತ ಹೇಳ್ತೇವೆ. ಎಲ್ಲ ಕಡೆ ಪೋಷಕಾಂಶಗಳು ನಾಶ ಆಗಿ ಯಾವುದೇ ಸಸ್ಯವರ್ಗ ಬೆಳಿಲಿಕ್ಕಾಗೋದಿಲ್ಲ. ಹಸಿರಿನಿಂದ ಕಂಗೊಳಿಸ್ತಾ ಇರುವಂಥ ಪ್ರದೇಶ ಈಗ ಮರುಭೂಮಿಯಾಗಿ ಬದಲಾಗ್ತಾ ಇದೆ. ಸೊ ಅಲ್ಲಿ ಕಾಸ್ ಪ್ರೊಸೆಸ್ ಎಫೆಕ್ಟ್ ಆಗಿರುತ್ತೆ. ಇನ್ನು ಅರ್ಬನ್ ಹೀಟ್ ಐಲ್ಯಾಂಡ್ ಅಂತ ಬರುತ್ತೆ ಮುಂದೆ, ನ್ಯೂಸಲ್ಲೂ ಪದೇ ಪದೇ ಇರುತ್ತೆ ಇದು. ಇದಕ್ಕೆ ಕಾಸ್ ಏನು, ರ್ಯಾಪಿಡ್ ಅರ್ಬನೈಸೇಷನ್ ಅಲ್ವಾ, ಕಾಂಕ್ರೀಟು ಎಲ್ಲ ಕಡೆ, ಮತ್ತು ಲೆಸ್ ಗ್ರೀನರಿ, ಗಿಡ ಮರಗಳನ್ನು ಬೆಳೆಸೋದು ಕಡಿಮೆ ಆಗಿಬಿಟ್ಟಿದೆ, ಅದು ಕಾಸು. ಅದರ ಪ್ರೊಸೆಸ್ ಹೇಗಿರುತ್ತೆ ಅಂತಂದರೆ, ಹೀಟ್ ತುಂಬ ಅಬ್ಸಾರ್ಬ್ ಆಗಿಬಿಡುತ್ತೆ ಬಿಲ್ಡಿಂಗ್ಸ್ಗಳಿಂದ, ರೋಡ್ಗಳು ಎಲ್ಲ ಹೀಟನ್ನು ತುಂಬ ಜಾಸ್ತಿ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ, ಮತ್ತು ಅಷ್ಟು ಬೇಗ ಕೂಲ್ ಆಗೋದಿಲ್ಲ. ಸೊ ಇದರಿಂದ ಆಗೋ ಎಫೆಕ್ಟ್ ಏನು, ಟೆಂಪ್ರೇಚರ್ ಜಾಸ್ತಿ ಆಗೋದು ಸಿಟಿಗಳಲ್ಲಿ, ಮತ್ತು ಸರಿಯಾಗಿ ಸುಖಕರವಾಗಿ ಜೀವಿಸಲಿಕ್ಕೆ ಆಗೋದಿಲ್ಲ, ಡಿಸ್ಕಂಫರ್ಟ್ ಜಾಸ್ತಿ ಆಗಿಬಿಡುತ್ತೆ. ಇದು ಮೂರನೇ ಎಕ್ಸಾಂಪಲ್ಲು. ಇನ್ನು ಕ್ಲೈಮೇಟ್ ಚೇಂಜ್ ಕಡೆ ಬಂದರೆ, ಅದಕ್ಕೆ ಕಾಸ್ ಏನು, ಫಾಸಿಲ್ ಫ್ಯೂಯಲ್ಗಳನ್ನು ಬರ್ನ್ ಮಾಡ್ತೇವೆ, ಡಿಫಾರೆಸ್ಟೇಷನ್ ಇದಕ್ಕೂ ಕಾರಣ ಆಗಿರುತ್ತೆ, ಇಂಡಸ್ಟ್ರಿಯಲೈಸೇಷನ್ ಅಲ್ವಾ, ಕೈಗಾರೀಕರಣ ಜಾಸ್ತಿ ಆಗ್ತಾ ಇದೆ. ಅದರ ಪ್ರೊಸೆಸ್ ಯಾವುದ್ಯಾವುದಿರುತ್ತೆ, ಗ್ರೀನ್ ಹೌಸ್ ಗ್ಯಾಸ್ ಇನ್ಕ್ರೀಸ್ ಆಗೋದು, ಹೀಟು ಅಟ್ಮಾಸ್ಫಿಯರಲ್ಲಿ ಟ್ರ್ಯಾಪ್ ಆಗಿರುತ್ತೆ, ಉಷ್ಣಾಂಶ ವಾತಾವರಣದಲ್ಲಿ ಹಿಡಿದಿಟ್ಕೊಂಡಿರುತ್ತೆ, ಅಂದರೆ ಅದಕ್ಕೆ ಕಾರಣ ಈ ಗ್ರೀನ್ ಹೌಸ್ ಗ್ಯಾಸ್ಗಳು. ಹಾಗಾಗಿ ಅದರಿಂದ ಆಗುವಂಥ ಎಫೆಕ್ಟ್ ಏನು, ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪಮಾನ ಏರ್ತಾ ಇದೆ, ಸೀ ಲೆವೆಲ್ ರೈಸ್ ಆಗ್ತಾ ಇದೆ, ಐಸ್ಬರ್ಗ್ಗಳು ಮೆಲ್ಟ್ ಆಗ್ತಾ ಇದೆ, ಎಕ್ಸ್ಟ್ರೀಮ್ ವೆದರ್, ಅತಿವೃಷ್ಟಿ ಅನಾವೃಷ್ಟಿ, ಈ ರೀತಿಯಾಗಿ ಅದರ ಎಫೆಕ್ಟ್ ಕಾಣಿಸುತ್ತೆ. ಸೊ ಮೇನಾಗಿ ನಾವು ತಿಳ್ಕೊಂಡಿರೋದೇನು, ಯಾವುದೋ ಒಂದು ಘಟನೆ ನಡೆಯುತ್ತೆ, ಅದಕ್ಕೆ ಕಾರಣ, ಅದನ್ನು ಕಾಸ್ ಅಂತ ಕರಿತೇವೆ. ಘಟನೆ ನಡಿಬೇಕಾದ್ರೆ ಏನೇನಾಗುತ್ತೆ ಅದೆಲ್ಲ ಪ್ರೊಸೆಸ್ಸು, ಬೇರೆ ಬೇರೆ ಪ್ರೊಸೆಸ್ಗಳು, ಅದರಿಂದ ಆಗುವಂಥ ಪರಿಣಾಮಕ್ಕೆ ಎಫೆಕ್ಟ್ ಅಂತ ಕರಿತೇವೆ. ಸೊ ಈ ರೀತಿ ಒಂದು ವಿಷಯವನ್ನು ಅರ್ಥ ಮಾಡ್ಕೋಬೇಕು ನಾವು. ಅದಕ್ಕೆ ಕಾಸ್ ಏನಿರಬಹುದು, ಈಗೇನಾಗ್ತಾ ಇದೆ, ಮುಂದೆ ಇದರಿಂದ ಏನಾಗುತ್ತೆ, ಕಾಸ್ ಪ್ರೊಸೆಸ್ ಎಫೆಕ್ಟ್, ಈ ರೀತಿ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋದು ಅಥವಾ ಅದನ್ನು ಅನಲೈಸ್ ಮಾಡೋದನ್ನು ನೀವು ತಿಳ್ಕೊಳ್ಳಿ. ಆವಾಗ ಮೇನ್ಸ್ ಆನ್ಸರ್ ರೈಟಿಂಗಿಗೆ ಹೆಲ್ಪ್ ಆಗುತ್ತೆ. ಅದರಲ್ಲೂ ಡಿಸಾಸ್ಟರ್ ಮ್ಯಾನೇಜ್ಮೆಂಟು ಮತ್ತು ಯಾವುದೇ ವಿಷಯ ಇರಬಹುದು, ಅಲ್ಲಿ ಚೆನ್ನಾಗಿ ಆನ್ಸರನ್ನು ಬರೀಬಹುದು. ಸಿಸ್ಟಮ್ ಥಿಂಕಿಂಗ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇನ್ನು ಫೀಡ್ಬ್ಯಾಕ್ ಲೂಪ್ ನೋಡಿ ಹೇಗಿರುತ್ತೆ. ಎರಡು ಥರ ಫೀಡ್ಬ್ಯಾಕ್ ಇದೆ, ಒಂದು ಪಾಸಿಟಿವ್ ಫೀಡ್ಬ್ಯಾಕು, ಇನ್ನೊಂದು ನೆಗೆಟಿವ್ ಫೀಡ್ಬ್ಯಾಕು ಅಲ್ವಾ. ಸಿಸ್ಟಮ್ ರೀಇನ್ಫೋರ್ಸ್ ಆಗೋದು ಅದು ಪಾಸಿಟಿವ್, ಎಲ್ಲ ಬ್ಯಾಲೆನ್ಸ್ ಆಗೋದು ನೆಗೆಟಿವ್. ಏನು ಇದರ ಅರ್ಥ ಅಂತ ನೋಡಿ. ಈಗ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ಜಾಗತಿಕ ತಾಪಮಾನ ಏರ್ತಾ ಇದೆ ಅಲ್ವಾ. ಇದು ಏರೋದ್ರಿಂದ ಐಸ್ ಮೆಲ್ಟ್ ಆಗುತ್ತೆ, ಐಸ್ ಮೆಲ್ಟ್ ಆಗೋದ್ರಿಂದ ಆಲ್ಬಿಡೋ ಕಡಿಮೆ ಆಗ್ತಾ ಹೋಗುತ್ತೆ, ಇನ್ನಷ್ಟು ಹೀಟ್ ಅಬ್ಸಾರ್ಬ್ ಆಗ್ತಾ ಹೋಗುತ್ತೆ ಅಲ್ವಾ. ಅಂದರೆ ಈ ಒಂದು ಆಲ್ಬಿಡೋ ಅಥವಾ ಕೆಲವೊಂದು ಶಬ್ದಗಳು ಹೊಸದಾಗಿರಬಹುದು ನಿಮಗೆ, ಅಂದರೆ ರಿಫ್ಲೆಕ್ಷನ್ ಪವರ್ ಅಂತ ನಾವು ಹೇಳ್ತೇವೆ, ಮುಂದೆ ಬರುತ್ತೆ. ಸೊ ಇಲ್ಲೇನಾಗ್ತಾ ಇದೆ, ಮೋರ್ ಹೀಟ್ ಅಬ್ಸಾರ್ಬ್ಡ್, ಏನಾಗ್ತದೆ, ಚೇಂಜ್ ಇನ್ನಷ್ಟು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಪಾಸಿಟಿವ್ ಫೀಡ್ಬ್ಯಾಕ್ ಅಂತಂದರೆ ನಾವು ಅದರ ಎಫೆಕ್ಟು ನಮಗೆ ಒಳ್ಳೇದಿದೆ ಅಂತಲ್ಲ, ಒಂದು ಅರ್ಥ ಮಾಡ್ಕೊಳ್ಳಿ. ಪಾಸಿಟಿವ್ ಫೀಡ್ಬ್ಯಾಕ್ ಅಂತಂದರೆ ಏನು, ಮತ್ತೆ ಅದೇ ಸೈಕಲ್ ಕಂಟಿನ್ಯೂ ಆಗ್ತಾ ಇದೆ ಅಂತ. ಆ ಚೇಂಜ್ ಇದೆಯಲ್ವಾ, ಇನ್ನಷ್ಟು ಸ್ಟ್ರಾಂಗ್ ಆಗ್ತಾ ಇದೆ. ಗ್ಲೋಬಲ್ ವಾರ್ಮಿಂಗ್ ಆಯಿತು, ವಾರ್ಮಿಂಗಿಂದ ಐಸ್ ಮೆಲ್ಟ್ ಆಯಿತು, ಐಸ್ ಮೆಲ್ಟ್ ಆಗ್ತಾ ಇದ್ದ ಹಾಗೆ ಮತ್ತೆ ಬೇರೆ ಬೇರೆ ಪ್ರೊಸೆಸ್ ಆಗಿ ಡಿಫಾರೆಸ್ಟೇಷನ್ ಆಗಿ ಇನ್ನಷ್ಟು ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಾಗ್ತಾನೇ ಇದೆ. ಸ್ಟಾರ್ಟಿಂಗ್ ಪಾಯಿಂಟು ಮತ್ತು ಎಂಡಿಂಗ್ ಪಾಯಿಂಟು ಸೇಮ್ ಇರೋದ್ರಿಂದ ಅದು ಲೂಪ್ ಅಂತ ಹೇಳ್ತೇವೆ. ಅಂದರೆ ಮತ್ತೆ ಅದೇ ಪ್ರೊಸೆಸ್ಸು ಕಂಟಿನ್ಯೂ ಆಗ್ತಾನೇ ಇದೆ. ಈ ರೀತಿ ಇದ್ದರೆ ರೀಇನ್ಫೋರ್ಸ್ ಆದರೆ ಅದು ಪಾಸಿಟಿವ್ ಫೀಡ್ಬ್ಯಾಕ್. ಪಾಸಿಟಿವ್ ಅಂತಂದ್ರೆ ನಮಗೂ ಒಳ್ಳೆಯದಾಗುತ್ತೆ ಅಂತಲ್ಲ, ಅದಕ್ಕೆ ಸಪೋರ್ಟಿವ್ ಆಗಿದೆ, ಆ ಲೂಪ್ ಕಂಟಿನ್ಯೂ ಆಗೋದಕ್ಕೆ ಆ ಫೀಡ್ಬ್ಯಾಕ್ ಸಪೋರ್ಟಿವ್ ಆಗಿದೆ. ನೆಗೆಟಿವ್ ಫೀಡ್ಬ್ಯಾಕ್ ಅಂತಂದರೆ ಸಿಸ್ಟಮ್ ಟ್ರೈಸ್ ಟು ಸ್ಟೆಬಿಲೈಸ್. ಅಂದರೆ ನೋಡಿ,
ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಅಂದರೆ ಉಷ್ಣಾಂಶ ಹೆಚ್ಚಾಗ್ತಾ ಇದ್ದ ಹಾಗೆ ನೀರು ಬಹಳ ಬೇಗ ಆವಿಯಾಗುತ್ತೆ ಅಲ್ವಾ. ನೀರು ಆವಿಯಾಗಿ ಆಮೇಲೆ ಮೋಡಗಳಾಗುತ್ತೆ, ಮೋಡಗಳಾಗಿ ಮಳೆ ಬರುತ್ತೆ, ಮಳೆ ಬಂದಾಗ ಉಷ್ಣಾಂಶ ಇಳಿಯುತ್ತೆ ಅಲ್ವಾ. ಇಲ್ಲೇನಾಗ್ತಾ ಇದೆ ನೋಡಿ, ಈ ಲೂಪಲ್ಲಿ ಬ್ಯಾಲೆನ್ಸ್ ಆಗ್ತಾ ಇದೆ. ಅದು ನೆಗೆಟಿವ್ ಫೀಡ್ಬ್ಯಾಕ್. ಪಾಸಿಟಿವ್ ಅಂತಂದರೆ ಆ ಲೂಪ್ ಮುಂದುವರಿತಾನೇ ಇತ್ತು ಅಲ್ವಾ, ಗ್ಲೋಬಲ್ ವಾರ್ಮಿಂಗು ಮತ್ತೆ ಹೆಚ್ಚಾಗ್ತಾನೇ ಇದೆ, ಒಂದು ಸೈಕಲ್ ಥರ. ನೆಗೆಟಿವ್ ಫೀಡ್ಬ್ಯಾಕ್ ಅಂತಂದರೆ ಬ್ಯಾಲೆನ್ಸ್ ಆಗ್ತಾ ಇದೆ. ನೆಗೆಟಿವ್ ಅಂತಂದರೆ ಕೆಟ್ಟದ್ದು ಅಂತಲ್ಲ, ಆ ಅರ್ಥ ಅಲ್ಲ ಇಲ್ಲಿ. ನೆಗೆಟಿವ್ ಅಂತಂದರೆ ಸ್ಟೆಬಿಲೈಸ್ ಆಗಲಿಕ್ಕೆ ಈ ಒಂದು ಸೈಕಲ್ ಅಥವಾ ಫೀಡ್ಬ್ಯಾಕ್ ಲೂಪ್ ಹೆಚ್ಚು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಪಾಸಿಟಿವ್ ಅಂತಂದರೆ ಲೂಪ್ ಇನ್ನಷ್ಟು ಸ್ಟ್ರಾಂಗ್ ಆಗ್ತಾ ಇದೆ, ನೆಗೆಟಿವ್ ಅಂತಂದರೆ ಸ್ಟೆಬಿಲೈಸ್ ಅಥವಾ ಬ್ಯಾಲೆನ್ಸ್ ಆಗ್ತಾ ಇದೆ, ಅಷ್ಟು ಗೊತ್ತಿರಲಿ. ಇನ್ನು ಜಿಯೋಗ್ರಾಫಿಕ್ ಫೆನಾಮಿನಾ ಪ್ರತಿಯೊಂದು ಇಂಟರ್ ಕನೆಕ್ಟೆಡ್ ಆಗಿರುತ್ತೆ. ಅಟ್ಮಾಸ್ಫಿಯರ್ ಏರಿಗೆ ಸಂಬಂಧಪಟ್ಟಿರೋದು, ಹೈಡ್ರೋಸ್ಫಿಯರ್ ಅಂತಂದರೆ ವಾಟರು, ಮತ್ತು ಆಂಥ್ರೋಪೋಸ್ಫಿಯರ್ ಇದು ನಮ್ಮ ಹ್ಯೂಮನ್ ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟಿರೋದು. ಬಯೋಸ್ಫಿಯರ್ ಎಲ್ಲ ಕನೆಕ್ಟ್ ಆಗಿರೋದು. ಲಿಥೋಸ್ಫಿಯರ್ ಅಂದರೆ ಲ್ಯಾಂಡು. ಇನ್ನು ಕ್ರಯೋಸ್ಫಿಯರ್, ಬೇರೆ ಬೇರೆ ಸ್ಪಿಯರ್ಗಳು ಆ್ಯಡ್ ಆಗ್ತಾನೆ ಹೋಗುತ್ತೆ ಪ್ರತಿ ವರ್ಷ. ಅಂದರೆ ವಿಜ್ಞಾನಿಗಳು ಅದನ್ನು ಹೆಚ್ಚೆಚ್ಚು ಸ್ಟಡಿ ಮಾಡ್ತಾ ಇದ್ದ ಹಾಗೆ ನ್ಯೂಸಲ್ಲಿ ಏನೇನಿದೆ ಮತ್ತು ವಿಷನ್ ಮ್ಯಾಗ್ಝಿನಲ್ಲಿ ಇರೋದನ್ನು ಆವಾಗ ನೋಡ್ತಾ ಇರಿ. ಮತ್ತು ಸಿಸ್ಟಮ್ ಥಿಂಕಿಂಗನ್ನು ಯೂಸ್ ಮಾಡಿಕೊಂಡು ನಾವು ಹೇಗೆ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತೇವೆ ಅಂತ. ಮೊದಲು ಮಾಡಬೇಕಾಗಿರೋದೇನು, ಐಡೆಂಟಿಫೈ ದಿ ಪ್ರಾಬ್ಲಮ್. ವಾಟ್ ಈಸ್ ಹ್ಯಾಪನಿಂಗ್? ಈಗ ಮಳೆ ಜಾಸ್ತಿ ಆಗಿದೆ, ಇದು ಪ್ರಾಬ್ಲಮ್. ಅಂದರೆ ಒಂದು ಕಡೆ ಅತಿವೃಷ್ಟಿ, ಪ್ರವಾಹ ಬರಬಹುದು, ಓಕೆನಾ. ವಾಟ್ ಈಸ್ ಹ್ಯಾಪನಿಂಗ್? ಮಳೆ ಜಾಸ್ತಿ ಆಗಿರೋದು, ಪ್ರವಾಹ ಬರೋದು. ಫೈಂಡ್ ದಿ ಕಾಸಸ್. ವೈ ಇಸ್ ಇಟ್ ಹ್ಯಾಪನಿಂಗ್? ಮಳೆ ಜಾಸ್ತಿ ಆಗಲಿಕ್ಕೆ ಏನು ಕಾರಣ ಇರಬಹುದು? ಗ್ಲೋಬಲ್ ವಾರ್ಮಿಂಗಾ ಅಥವಾ ಲೋಕಲ್ ಲೆವೆಲಲ್ಲಿ ಏನಾದರೂ ವೇರಿಯೇಷನ್ಸ್ ಇದೆಯಾ? ಕಾಸಸ್ಸನ್ನು ಹುಡುಕೋದು. ಆಮೇಲೆ ಅಂಡರ್ಸ್ಟ್ಯಾಂಡ್ ದಿ ಪ್ರೊಸೆಸ್. ಹೇಗೆ ಆಗ್ತಾ ಇದೆ, ಹೌ ಇಸ್ ಇಟ್ ಹ್ಯಾಪನಿಂಗ್? ಎಲ್ಲೆಲ್ಲಿ ಯಾವ್ಯಾವ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ, ಆ ಪ್ರದೇಶದಲ್ಲಿ ಹಾಗೆ ಆಗ್ತಾ ಇದೆ, ಪ್ರೊಸೆಸನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ. ಇನ್ನು ಅನಲೈಸ್ ದಿ ಎಫೆಕ್ಟ್. ಎಫೆಕ್ಟ್ ಏನಾಗಬಹುದು, ಅದರ ಇಂಪ್ಯಾಕ್ಟ್ಗಳು ಏನಿರಬಹುದು ಅಂತ ನಾವು ನೋಡ್ತೇವೆ. ಸೊ ಇದನ್ನು ಯುಟಿಲೈಸ್ ಮಾಡಿಕೊಂಡು, ಇದೆಲ್ಲವನ್ನು ಯೂಸ್ ಮಾಡಿಕೊಂಡು ಮುಂದೆ ನಾವು ಸೊಲ್ಯೂಷನ್ಗಳನ್ನು ಡಿಸೈನ್ ಮಾಡಬೇಕು. ಅಂದರೆ ಸ್ಟಾರ್ಟಿಂಗ್ ಏನಾಗಿತ್ತು, ಒಂದು ಪ್ರಾಬ್ಲಮ್ ಇತ್ತು, ಪ್ರಾಬ್ಲಮ್ಗೆ ಕಾರಣ ಏನು, ಅದು ಹೇಗೆ ಆಗ್ತಾ ಇದೆ, ಅದರಿಂದ ಎಫೆಕ್ಟ್ ಏನಾಗುತ್ತೆ, ಇದೆಲ್ಲ ಗೊತ್ತಾದರೆ ನಾವು ಅದನ್ನು ಸಸ್ಟೈನೇಬಲಿ ಸಾಲ್ವ್ ಮಾಡಬಹುದು, ಸುಸ್ಥಿರವಾಗಿ ಅದನ್ನು ನಿಭಾಯಿಸಬಹುದು. ಅದಕ್ಕೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಹೇಳೋದು ಅಲ್ವಾ. ಮುಂದೆ ಪರಿಸರಕ್ಕೂ ಒಳ್ಳೆಯದಾಗಬೇಕು, ನಮಗೂ ಒಳ್ಳೆಯದಾಗಬೇಕು. ಆ ರೀತಿ ನಾವು ಸೊಲ್ಯೂಷನ್ಗಳನ್ನು ಡಿಸೈನ್ ಮಾಡಬೇಕು. ಅದಕ್ಕೆ ಸಿಸ್ಟಮ್ ಥಿಂಕಿಂಗ್ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಸಿಸ್ಟಮ್ ಥಿಂಕಿಂಗನ್ನು ನೀವು ಅಡಾಪ್ಟ್ ಮಾಡಿಕೊಂಡ್ರೆ ಕಾನ್ಸೆಪ್ಟಲ್ ಕ್ಲಾರಿಟಿ ಹೆಚ್ಚಾಗುತ್ತೆ ಮತ್ತು ಡಿಫ್ರೆಂಟ್ ಟಾಪಿಕನ್ನು ನೀವು ಕನೆಕ್ಟ್ ಮಾಡ್ಕೊಳ್ಬಹುದು. ಆನ್ಸರ್ ರೈಟಿಂಗ್ನಲ್ಲಿ ಹೆಚ್ಚು ಹೆಲ್ಪ್ ಆಗೋದು. ಜಿಯೋಗ್ರಫಿ ಇರಬಹುದು, ಹಿಸ್ಟ್ರಿಯಲ್ಲೂ ಸಹ ಕಾಸ್, ಪ್ರೊಸೆಸ್, ಎಫೆಕ್ಟ್, ಹಿಸ್ಟ್ರಿಯ ಒಂದು ಘಟನೆ ಮೊದಲಿನ ಥರ ಒಂದು ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ಗಳೆಲ್ಲ UPSCಲಿ ಬರೋದಿಲ್ಲ, ಅದಂತೂ ನೆನಪಿಟ್ಕೊಳ್ಳಿ. ಮೇನ್ಸಲ್ಲಿ ಕೇಳಿದರೆ ಅವರು ಅನಾಲಿಟಿಕಲ್ ಕೇಳ್ತಾರೆ, ಅದಕ್ಕೆ ಅನಾಲಿಟಿಕಲ್ ಥಿಂಕಿಂಗ್ ಇರಬೇಕು. ಈ ಥರ ಕಾಸ್, ಪ್ರೊಸೆಸ್, ಎಫೆಕ್ಟ್ ರೂಪದಲ್ಲಿ ಅದನ್ನು ನಾವು ನೋಡಬೇಕಾಗುತ್ತೆ. ಇನ್ನು ಬೇರೆ ಬೇರೆ ಮಾಡೆಲ್ಗಳಿದೆ ಆಯಾ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರೋದು. ಜಿಯೋಗ್ರಫಿಯಲ್ಲಿ ಈ ಒಂದು ಮಾಡೆಲ್ ಕಾಸ್, ಪ್ರೊಸೆಸ್, ಎಫೆಕ್ಟ್ ಹೆಚ್ಚು ಹೆಲ್ಪ್ ಆಗುತ್ತೆ ಕೇಸ್ ಸ್ಟಡಿಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ಮತ್ತು ಮುಂದೆ ಒಂದು ಒಳ್ಳೆಯ ಫ್ಯೂಚರನ್ನು ನಾವು ಸೃಷ್ಟಿಸಬೇಕು ಅಂತಂದರೆ, ಮುಂದೆ ಅಧಿಕಾರಿಗಳಾಗಲಿಕ್ಕೆ ಹೊರಟಿರೋರು ಅಥವಾ ಯಾವುದೇ ಫೀಲ್ಡಲ್ಲಿ ಇದ್ದರೂ ಅಲ್ಲಿ ಇದು ಹೆಲ್ಪ್ ಆಗುತ್ತೆ. ಉದಾಹರಣೆಗೆ ಕೆಲವು ರಿವರ್ ಬೇಸಿನ್ಗಳಲ್ಲಿ ಯಾಕೆ ಫ್ಲಡ್ ಜಾಸ್ತಿ ಆಗುತ್ತೆ ಅಂತ ನಾವು ತಿಳ್ಕೊಬಹುದು ಈ ಥರ ಥಿಂಕ್ ಮಾಡ್ತಾ ಇದ್ದರೆ. ಮತ್ತು ವೈ ಡು ಡ್ರಾಟ್ಸ್ ಹ್ಯಾಪನ್ ಡಿಸ್ಪೈಟ್ ಗುಡ್ ರೈನ್ಫಾಲ್ ಇನ್ ಅ ರೀಜನ್? ವೈ ಡು ಕೋಸ್ಟಲ್ ಏರಿಯಾಸ್ ಫೇಸ್ ಸೈಕ್ಲೋನ್ಸ್ ಆ್ಯಂಡ್ ಸ್ಟಾರ್ಮ್ ಸರ್ಜಸ್? ವೈ ಡು ಸಮ್ ರೀಜನ್ಸ್ ಡೆವಲಪ್ ಫಾಸ್ಟರ್ ದೆನ್ ಅದರ್ಸ್? ಕೆಲವೊಂದು ಪ್ರದೇಶ ಬಹಳ ಬೇಗ ಬೆಳೀತಾ ಇರುತ್ತೆ, ಅಕ್ಕಪಕ್ಕದಲ್ಲಿ ಇರುವಂಥ ಪ್ರದೇಶಗಳು ಹಿಂದುಳಿದು ಬಿಡುತ್ತೆ. ಯಾಕೆ? ಹೌ ಡಸ್ ಹ್ಯೂಮನ್ ಆ್ಯಕ್ಟಿವಿಟಿ ಅಫೆಕ್ಟ್ ದಿ ಎನ್ವೈರ್ಮೆಂಟ್? ಈ ರೀತಿ ತುಂಬ ಪ್ರಶ್ನೆಗಳು ನಮ್ಮ ಕಣ್ಮುಂದೆ ಕಾಣ್ತಾನೆ ಇರುತ್ತೆ ಅಲ್ವಾ. ಒಂದು ಕುತೂಹಲವನ್ನು ಬೆಳೆಸ್ಕೊಳ್ಳಿಕ್ಕೆ ಬಹಳ ಈ ರೀತಿ ನಾವು ಥಿಂಕ್ ಮಾಡಬೇಕಾಗುತ್ತೆ. ಸೊ ಇನ್ ಜಿಯೋಗ್ರಫಿ ನಥಿಂಗ್ ಹ್ಯಾಪನ್ಸ್ ಇನ್ ಐಸೋಲೇಷನ್. ನೆನ್ಪಿಟ್ಕೊಳ್ಳಿ, ಇವತ್ತು ನಾವಿಲ್ಲಿ ಏನೋ ಮಾಡ್ತಾ ಇರೋದು ಮುಂದೆ ಯಾವುದೋ ಒಂದು ಘಟನೆಗೆ ಕಾರಣ ಆಗಬಹುದು. ಅಂದರೆ ಲಿಂಕ್ ಇರುತ್ತೆ, ಇಂಟರ್ ಕನೆಕ್ಟೆಡ್ನೆಸ್. ಸೊ ಎವ್ರಿಥಿಂಗ್ ಈಸ್ ಇಂಟರ್ ಕನೆಕ್ಟೆಡ್. ಸೊ ಇದು ಸಿಸ್ಟಮ್ ಥಿಂಕಿಂಗ್ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್.